ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿತ್ತು. ಈ ವಿಚಾರ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಯಿತು. ಆದರೆ ಲಕ್ಕುಂಡಿ ಚಿನ್ನದ ರಹಸ್ಯದ ಸ್ಫೋಟಕ ಸುದ್ದಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಇದರ ಹಿಂದೆ ಇದ್ದಂತಹ ರಹಸ್ಯದ ಸ್ಫೋಟಕ ಸುದ್ದಿ ಇದು. ನಿಧಿ ಯಾರ ಕಾಲದ್ದು ಅಂತ ನಿಮಗೇನಾದರೂ ಗೊತ್ತಾ? ಯಾವ ಕಾಲದಲ್ಲಿ ಆ ನಿಧಿಯನ್ನು ಹೂತಿಡಲಾಗಿತ್ತು? ಲಕ್ಕುಂಡಿಯಲ್ಲಿ ಸಿಕ್ಕಂತಹ ಚಿನ್ನದ ನಿಧಿ ಮೌಲ್ಯ ಈಗ ಬಯಲಾಗ್ತಾ ಇದೆ. ಎಷ್ಟು ಮೌಲ್ಯದ್ದು ಅನ್ನೋ ಪ್ರಶ್ನೆ ಕೂಡ ಎದುರಾಗಿತ್ತು. ಸಹಜವಾಗಿ ಬಹಳಷ್ಟು ಹಳೆಯ ಕಾಲದ್ದಾಗಿದ್ದರೆ ಅದರ ಮೌಲ್ಯ ಹೆಚ್ಚಳವಾಗ್ತಾ ಹೋಗುತ್ತೆ. ಹೀಗಾಗಿ ಆ ಚಿನ್ನ ಎಷ್ಟು ಬೆಲೆಯದ್ದು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು. ಸುಮಾರು 8 ಕೋಟಿ ಮೌಲ್ಯದ ಚಿನ್ನಾಭರಣ ಅಂತ ಅಧಿಕಾರಿಗಳು ಈಗ ಅಂದಾಜು ಹಾಕಿದ್ದಾರೆ. ಲಕ್ಕುಂಡಿಯಲ್ಲಿ ಪತ್ತೆಯಾಗಿದ್ದು 500ರಿಂದ 600 ವರ್ಷಗಳ ಹಳೆಯ ಚಿನ್ನ. ಅಷ್ಟೊಂದು ವರ್ಷಗಳ ಹಳೆಯ ಚಿನ್ನ ಇದು. ಇದು ಸಾಮಾನ್ಯ ಆಭರಣ ಅಲ್ಲ. ಇದು ಸಾಮಾನ್ಯವಾಗಿ ನಾವೇನು ಜನಸಾಮಾನ್ಯರು 500-600 ವರ್ಷಗಳ ಹಿಂದೆ ಧರಿಸ್ತಾ ಇದ್ರು ಅಂತಹ ಆಭರಣ ಅಲ್ಲ. ದೇವತೆಗಳಿಗೆ ಹಾಕುವಂತಹ ಆಭರಣಗಳು ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ್ಯಂಟಿಕ್ ಮೌಲ್ಯ ಸುಮಾರು 8 ಕೋಟಿ ರೂಪಾಯಿ. ಅಂದರೆ ಈ ಆ್ಯಂಟಿಕ್ ಚಿನ್ನಾಭರಣ ಏನಿದೆ ಇದರ ಮೌಲ್ಯ ಸರಿಸುಮಾರು 8 ಕೋಟಿ ರೂಪಾಯಿ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಉತ್ಸವ ಮೂರ್ತಿಗಳಿಗೆ ಹಾಕುವಂತಹ ಆಭರಣಗಳು ಅಂತ ಮಾಹಿತಿಗಳು ಲಭ್ಯವಾಗಿದೆ. ಅದು ಚಾಲುಕ್ಯರು ವಿಜಯನಗರದ ಕಾಲದ ಚಿನ್ನ. ಅಂದರೆ ಇವತ್ತಿನಿಂದ 500-600 ವರ್ಷಗಳ ಹಿಂದೆ ಚಾಲುಕ್ಯರು ಆಳ್ವಿಕೆ ಮಾಡ್ತಾ ಇದ್ದರು. ವಿಜಯನಗರದ ಕಾಲ ಏನಿದೆ ಆ ಕಾಲದ ಚಿನ್ನ ಇದು. ಅದು ಕೂಡ ದೇವರಿಗೆ ಆಭರಣ ಮಾಡಿ ಹಾಕಿದ್ದಂತಹ ಚಿನ್ನ ಇದು. ಸರ್ಕಾರ ರಚನೆ ಮಾಡಿದ್ದಂತಹ ಪುರಾತತ್ವ ಶಾಸ್ತ್ರಜ್ಞರ ಸಮಿತಿ ತಜ್ಞರೇನಿದ್ರು ಅವರು ಈ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿದ್ರು. ಸಹಜವಾಗಿ ಈ ಚಿನ್ನಾಭರಣಗಳನ್ನು ಪತ್ತೆ ಮಾಡಬೇಕು ಅಂತಂದರೆ ಅದರ ಮೇಲೆ ಕಾರ್ಬನ್ ಟೆಸ್ಟಿಂಗ್ಗೆ ಅದನ್ನು ಒಳಪಡಿಸಲಾಗತ್ತೆ. ಈ ಕಾರ್ಬನ್ ಟೆಸ್ಟಿಂಗ್ ಮೂಲಕವಾಗಿ ಯಾವಾಗ ಇದು ಎಷ್ಟು ವರ್ಷ ಹಳೆಯದ್ದು ಅಂತ ಪತ್ತೆ ಹಚ್ಚಿದ್ರು ಆಗ ಸರಿಸುಮಾರು 600 ವರ್ಷಗಳ ಹಿಂದಿನ ಒಂದು ಚಿನ್ನಾಭರಣ ಅಂತ ಮಾಹಿತಿಗಳನ್ನು ಕಲೆ ಹಾಕಿದ್ರು. ಜೊತೆಗೆ ಇದು ದೇವರಿಗೆ ತೊಡಿಸುವಂತಹ ಒಂದು ಚಿನ್ನಾಭರಣ ಅನ್ನೋ ಮಾಹಿತಿಗಳು ಕೂಡ ಪುರಾತತ್ವ ಇಲಾಖೆ ಈಗ ಮಾಹಿತಿಗಳನ್ನು ಹೊರಹಾಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.